ಆಗಸ್ಟ್ 16ರಂದು ಕಲಬುರಗಿ ರನ್ನರ್ಸ್ ಕ್ಲಬ್ ವತಿಯಿಂದ ಸ್ವತಂತ್ರ ದಿನಾಚರಣೆ ಅಂಗವಾಗಿ ನಡಿಗೆ ಓಟದ ಜಾಥಾವನ್ನು ಹಮ್ಮಿಕೊಳ್ಳಲು ತೀರ್ಮಾನಿಸಲಾಗಿದೆ ಎಂದು ಕೆಕೆಆರ್ಟಿಸಿ ಅಧ್ಯಕ್ಷರಾದ ಅರುಣ್ ಕುಮಾರ್ ಪಾಟೀಲ್ ಹೇಳಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸ್ವತಂತ್ರ ದಿನಾಚರಣೆ ಅಂಗವಾಗಿ ಆಗಸ್ಟ್ 16ರಂದು ಕಲಬುರಗಿ ರನ್ನರ್ಸ್ ಕ್ಲಬ್ ವತಿಯಿಂದ ಆರೋಗ್ಯಕರ ಜೀವನಕ್ಕಾಗಿ ಪ್ರತಿನಿತ್ಯ ನಾವೆಲ್ಲರೂ ಕನಿಷ್ಠ ನಡಿಗೆ ನಡೆಯಬೇಕಾಗಿದೆ. ಜನರನ್ನು ಆರೋಗ್ಯಕರ ಜೀವನ ಶೈಲಿಯ ಅಗತ್ಯದಿಂದಾಗಿ ಅವರನ್ನು ಜಾಗೃತರನ್ನಾಗಿ ಮಾಡುವ ಉದ್ದೇಶದಿಂದಾಗಿ ಕಲಬುರಗಿ ರನ್ನರ್ಸ್ ಕ್ಲಬ್ ವತಿಯಿಂದ ಈ ಒಂದು ಜಾಗೃತಿ ಜಾಥಾ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ನಡಿಗೆ ಮತ್ತು ಓಟದ ಜಾಥಾಕ್ಕಾಗಿ ಎಲ್ಲರೂ ಕಲಬುರಗಿಯ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಅಂದು ಬೆಳಗ್ಗೆ 6:30 ಬಂದು 7 ಗಂಟೆಗೆ ಚಾಲನೆ ನೀಡುವ ಈ ಓಟವು ಮೊದಲು ಜಗತ್ ವೃತ್ತಕ್ಕೆ ತಲುಪಿ ಅಲ್ಲಿಂದ ಮತ್ತೆ ಸರ್ದಾರ್ ವಲ್ಲಭಾಯ್ ಪಟೇಲ್ ವೃತ್ತದಿಂದ ಪುನಃ ಮಿನಿ ವಿಧಾನಸೌಧಕ್ಕೆ ತಲುಪಿ ಮುಕ್ತಾಯಗೊಳ್ಳಲಿದೆ ಎಂದರು. ಕಲಬುರಗಿ ರನ್ನರ್ಸ್ ಕ್ಲಬ್ ಅಂತ ಹೇಳಿ ಈಗಾಗಲೇ 16ನೇ ತಾರೀಕು ಅಂದರೆ ಇಂಡಿಪೆಂಡೆನ್ಸ್ ದಿವಸ ಅವತ್ತಿನ ದಿವಸ ಎಲ್ಲರಿಗೂ ಪಾಲ್ಗೊಳ್ಳಲಿಕ್ಕೆ ಅನಾನುಕೂಲ ಆಗುತ್ತೆ ಅಂತ ಹೇಳಿ ಮರುದಿವಸ 16 ತಾರೀಕಂದು ಒಂದು ಮಿನಿ ವಿಧಾನಸೌಧದಿಂದ ಒಂದು 5 ಕಿಲೋಮೀಟರ್ ವಾಕ್ ಮಾಡೋರು ವಾಕ್ ಮಾಡಲಿ, ಜಾಗಿಂಗ್ ಮಾಡೋರು ಜಾಗಿಂಗ್ ಮಾಡಲಿ, ಒಂದು ಒಳ್ಳೆ ನಮ್ಮ ಕಲಬುರಗಿ ಯುವ ಜನತೆ ಹಿರಿಯರಿಗೂ ಎಲ್ಲರಿಗೆ ಈ ಕಾರ್ಯಕ್ರಮ ಒಳ್ಳೆಯದಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ನಾಗರಿಕರಿಗೆ ಹೆಚ್ಚಿನ ಆರೋಗ್ಯ ಅರಿವು ಹೆಚ್ಚಿಸಲಿಕ್ಕೆ ಇದು ಒಂದು ಕಾರ್ಯಕ್ರಮ ಪ್ರೇರಣೆ ಆಗುತ್ತೆ ಅಂತ ಹೇಳಿ ನಮ್ಮ ನಿತಿನ್ ಜವಳಿಯವರು, ಡಾಕ್ಟರ್ ಕಿರಣ್ ದೇಶಮುಖ್ ಅವರು ಹಾಗೂ ರಾಜೀವ್ ಕಾಂತ್ ಅವರು ಅವ್ರ ನೇತೃತ್ವದಲ್ಲಿ ಆಯೋಜನೆಗೊಂಡಿದ್ದು, ಇದು ಈಗಾಗಲೇ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಪೊಲೀಸ್ ಆಯುಕ್ತರು ಇದಕ್ಕೆ ಪರ್ಮಿಷನ್ ಕೊಟ್ಟಿದ್ದು, ಬೆಳಗ್ಗೆ ನಾವೆಲ್ಲರೂ ಮಿನಿ ವಿಧಾನಸೌಧದಲ್ಲಿ 6:30 ಗಂಟೆಗೆ ಅಸೆಂಬಲ್ ಆಗಿ 7 ಗಂಟೆಗೆ ಒಂದು ಜಾಗಿಂಗು ಮತ್ತು ವಾಕಿಂಗನ್ನು ಚಾಲನೆ ಇಲ್ಲಿ ನಮ್ಮ ಕಲಬುರಗಿ ಎಲ್ಲ ರಾಜಕಾರಣಿಗಳು, ಆಫೀಸರ್ಸು ಎಲ್ಲ ಇದಕ್ಕೆ ಚಾಲನೆ ನೀಡಲಿದ್ದಾರೆ. ಮತ್ತು ಇದು ಮಿನಿ ವಿಧಾನಸೌಧದಿಂದ ನೇರವಾಗಿ ನಮ್ಮ ಜಗತ್ ಸರ್ಕಲನ್ನು ಸುತ್ತಿ ಮತ್ತೆ ಪುನಃ ನಮ್ಮ ಸರ್ದಾರ್ ವಲ್ಲಭಾಯ್ ಪಟೇಲ್ ಸರ್ಕಲ್ಗೆ ಬಂದು ಮತ್ತೆ ಪುನಃ ಮಿನಿ ವಿಧಾನಸೌಧಿಗೆ ಇದು ಪೂರ್ಣಗೊಳ್ಳುವುದು. ಇದೊಂದು ಸುಮಾರು 5 ಕಿಲೋಮೀಟರ್ಗಿಂತ ಒಂದು 200 ಮೀಟರ್ ಕಡಿಮೆ ಆಗುತ್ತೆ ಅಂತ ಹೇಳಿ ನಮ್ಮ ನಿತಿನ್ ಜವಳಿಯವರು ಹೇಳಿದ್ದಾರೆ. ಸುಮಾರು 5 ಕಿಲೋಮೀಟರ್ ಅಂತ ನಾವು ಅಂದ್ಕೊಂಡಿದ್ದೀವಿ. ಇದು ಯಶಸ್ವಿ ಆಗೋ ಸಲುವಾಗಿ ನಾವು ಈಗಾಗಲೇ PD HK ಸೊಸೈಟಿಯ PD ಇಂಜಿನಿಯರಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಸಂಪರ್ಕ ಮಾಡಿದ್ದೀವಿ, ಡೆಂಟಲ್ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ಅನೇಕ ಆಫೀಸರ್ಸು ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ಗೂ ಎಲ್ಲರಿಗೂ ಯುವಕರಿಗೂ ಅನೇಕ ಶಾಲಾ ಕಾಲೇಜುಗಳಿಗೂ ಈಗಾಗಲೇ SB ಕಾಲೇಜ್ ಆಗಲಿ ಮತ್ತು ಅನೇಕ ವಿದ್ಯಾರ್ಥಿಗಳನ್ನು, ಯುವಕರನ್ನು, ಹಿರಿಯರನ್ನು ಇಲ್ಲಿ ಪಾಲ್ಗೊಂಡು ಭಾಳ ಸಂತೋಷದಿಂದ ಎಲ್ಲ ನಮ್ಮ ನಿತಿನ್ ಜವಳಿಯವರು, ರಾಜೀವ್ ಕಾಂತ್ ಅವರು, ಮಂತ್ರಿಯವರು ಇವರೆಲ್ಲ ದಿನಾಲೂ ಬೆಳಗ್ಗೆ ಎದ್ದ ತಕ್ಷಣ ಸ್ಟೇಡಿಯಂನಲ್ಲಿ ಸುಮಾರು 10 ಕಿಲೋಮೀಟರ್ ಒಂದು ದಿವಸ ಇವರು ಆರೋಗ್ಯವಾಗಿ ಜಿಮ್ಮನ್ನು ಮಾಡ್ತಾರೆ, ಒಂದು ದಿವಸ 10 ಕಿಲೋಮೀಟರ್ ಜಾಗಿಂಗನ್ನು ಮಾಡ್ತಾರೆ ಬಿಡದೆ. ಇವರು ನಮ್ಮ ನಿತಿನ್ ಜವಳಿಯವರು ನಾವು ನೋಡ್ತಾ ಇರ್ತೀವಿ, ಒಂದು ತಿಂಗಳಲ್ಲಿ ಸುಮಾರು 300 ಕಿಲೋಮೀಟರ್ 400 ಕಿಲೋಮೀಟರ್ ಓಡಿದಂಥ ನಮ್ಮ ಅವರೊಂದು ಗ್ರೂಪ್ ಆ್ಯಪ್ ಇದೆ, ನೈಕಿ ಗ್ರೂಪಲ್ಲಿ. ಅವ್ರು ಸುಮಾರು 400, 500, 600 ಕಿಲೋಮೀಟರ್ ತಿಂಗಳಲ್ಲಿ ಓಡಿದ್ದು ಭಾಳ ಸರಿ ಓಡಿದ್ದಾರೆ. ಮತ್ತು ಅನೇಕ ವಿದೇಶದಲ್ಲಿ ಹೋಗಿ ಮ್ಯಾರಥಾನ್ ಓಡಿದ್ದಾರೆ. ನಮ್ಮ ರಾಜೀವ್ ಕಾಂತ್ ಅವರು ಕೂಡ ಮ್ಯಾರಥಾನ್ ಬೇರೆ ರಾಜ್ಯದಲ್ಲಿ ಓಡಿದ್ದಾರೆ. ಇವೆಲ್ಲೂ ನಮ್ಗೆ ಇನ್ನೂ ಹೆಚ್ಚಿನ ನಮ್ಮ ಯುವಕರಿಗೆ, ನಮ್ಮ ಹಿರಿಯರಿಗೆ ಪ್ರೇರಣೆ ಆಗಬೇಕು ಅನ್ನೋಂಥ ದೃಷ್ಟಿಯಿಂದ ಇದರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ರಾಜೀವ್ ಕಾಂತ್ ಅವರು ಅನೇಕ ಅವರ ಹೆಲ್ತ್ ವಿಷಯದಲ್ಲಿ ಅವರು ಮಾತಾಡ್ತಾರೆ. ಮಾನ್ಯ ನಾವು ಈಗಾಗಲೇ ನಮ್ಮ ದಕ್ಷಿಣ ಮತಕ್ಷೇತ್ರ ಶಾಸಕರಾದ ಅಲ್ಲಂಪುರ ಪಟ್ಲವ್ರಿಗೆ ಸಂಪರ್ಕಿಸಿದ್ವಿ, ಖನೀಜ್ ಫಾತಿಮಾ ಮೇಡಮ್ ಅವ್ರಿಗೆ ಹೇಳಿದ್ದೀವಿ, ಈಗಾಗಲೇ ನಮ್ಮ ಬಸವರಾಜ್ ಮತ್ತಿಮೋಡ್ ಅವ್ರಿಗೆ ಹೇಳಿದ್ದೀವಿ. ಎಲ್ಲ ಫೋನ್ ಒಂದ್ಸರಿ ಸಿಕ್ಕಿದ್ದಿಲ್ಲ, ಒಂದ್ಸರಿ ಫೋನಲ್ಲಿ ಸಂಬಿಲ್ಲ ನಾವು ಬರ್ತೀವಿ. ಭಾಳ ಸಂತೋಷದಿಂದ ಎಲ್ಲ ನಾಯಕರು, ಮಾನ್ಯ ಪ್ರಿಯಾಂಕ್ ಖರ್ಗೆಜಿಯವರಿಗೆ ಕೂಡ ನಮ್ಮ ರಾಜೀವ್ ಕಾಂತ್ ಅವರು, ನಿತಿನ್ ಜವಳಿಯವರು ಬಂದು ಮೊನ್ನೆ DC ಆಫೀಸಲ್ಲಿ ಅವರಿಗೂ ಸಂಪರ್ಕಿಸಿಲ್ಲ. ನನಗೆ ಪ್ರಯತ್ನ ಮಾಡ್ತೀನಿ, ಯಾಕಂದರೆ 15ನೇ ಆಗಸ್ಟ್ಗೆ ಗವರ್ನರ್ಗೆ ನಮಗೆ ಸಾಯಂಕಾಲ ಇನ್ವಿಟೇಷನ್ ಇದೆ, ಅದಕ್ಕೆ ಪಾಲ್ಗೊಳ್ಳಲು ನಮಗೆ ಕಷ್ಟ ಆಗ್ಬೋದು. ಆದರೂ ಕೂಡ ಮತ್ತೊಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಸ್ಪೋರ್ಟ್ಸ್ ಫೆಸ್ಟಿವಲ್ ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಕೆಲವೇ ದಿನದಲ್ಲಿ. ಅದರಲ್ಲಿ ನೀವು ಕೂಡ ಪಾಲ್ಗೊಳ್ಬೇಕು. ರನ್ನರ್ಸ್ ಕ್ಲಬ್, ಕಲಬುರಗಿ ರನ್ನರ್ಸ್ ಕ್ಲಬ್ ಅವರು ಎಲ್ಲರೂ ಪಾಲ್ಗೊಳ್ಬೇಕು. ಅಲ್ಲಿ
ಅನೇಕ ಬಹುಮಾನಗಳು ಪ್ರಶಸ್ತಿಯನ್ನು ಎಲ್ಲ ಇದೆ, ಅವೆಲ್ಲ ನೀವು ಪಡೆದುಕೊಳ್ಬೇಕು ಅಂತೇಳಿ ಆ ಒಂದು ಶುಭಾಶಯನ ಕೋರಿದ್ದಾರೆ. ಎಲ್ಲ ನಮ್ಮ ಇವತ್ತು ವ್ಯಾಪಾರಸ್ಥರು, ಗಣ್ಯ ವ್ಯಕ್ತಿಗಳು ಇವರೆನ್ನದೇ ಎಲ್ಲರನ್ನ ಇವರೆಲ್ಲರೂ ಸಂಪರ್ಕ ಮಾಡಿದ್ದಾರೆ. ಒಂದು ಯಶಸ್ವಿ ಆಗಲು ತಮ್ಮ ಒಂದು ಸಪೋರ್ಟನ್ನು, ಮಾಧ್ಯಮದ ಸಪೋರ್ಟನ್ನು ಬೇಕಾಗಿದೆ. ಯಾಕಂದರೆ ಎಲ್ಲ ಇನ್ನೂ ಹೆಚ್ಚಿಗೆ ನಾಗರಿಕರಿಗೆ ಗುರ್ತಾಗಬೇಕಾದ್ರೆ ತಮ್ಮ ಸಪೋರ್ಟ್ ಭಾಳ ಅವಶ್ಯಕತೆ ಇದೆ. ಒಳ್ಳೆ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಕಲಬುರಗಿ ಮೂಲದ ಡಾಕ್ಟರ್ ಆದಿತ್ಯ ಖಾಜಾ ಅವರು MBBS, MS ಆರ್ಥೋ, MI, PD, ED, FR, CS, TR ಅಂಡ್ ಆರ್ಥೋ, FR, CS, ED ಪದವಿ ಮುಗಿಸಿದ ಕಲ್ಯಾಣ ಕರ್ನಾಟಕ ಭಾಗದ ಮೊದಲ ಆರ್ಥೋಪೆಟಿಕ್ ವೈದ್ಯರು. ಡಾಕ್ಟರ್ ಆದಿತ್ಯ ಖಾಜಾ ಅವರು ಹೈದರಾಬಾದ್, ಮುಂಬೈ, ಸೌತ್ ಕೊರಿಯಾ, ಇಂಗ್ಲೆಂಡ್ ವಿವಿಧ ದೇಶಗಳಲ್ಲಿ ಸೇವೆ ಸಲ್ಲಿಸಿದ ಅನುಭವಿ ತಜ್ಞ ವೈದ್ಯರಾಗಿದ್ದು, ಇವರ ನೇತೃತ್ವದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ರಿಯಾಯಿತಿ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ, ಹೈಟೆಕ್ ಡಿಜಿಟಲ್ ಎಕ್ಸ್ರೇ, ಬೆಲ್ಜಿಯಂ ಇಂಪೋರ್ಟೆಡ್ ಮಷೀನ್, ಆರ್ಥೋಸ್ಕೋಪಿ ಅಂಡ್ ಲ್ಯಾಪ್ರೋಸ್ಕೋಪಿ, 4K ವಿತ್ 3 ಚಿಪ್ ಕ್ಯಾಮೆರಾ, ಫಸ್ಟ್ ಇನ್ ಕಲ್ಯಾಣ ಕರ್ನಾಟಕ, ಅಮೆರಿಕನ್ ಇಂಪೋರ್ಟೆಡ್ ಮಷೀನ್, ಟ್ರಾಮಾ ಡ್ರಿಲ್ಸ್ ಅಂಡ್ ಸಾ, ಅಮೆರಿಕನ್ ಇಂಪೋರ್ಟೆಡ್ ರೋಬೋಟಿಕ್ ಶೋಲ್ಡರ್ ಸರ್ಜರಿ ಆರ್ಮ್, ಜರ್ಮನ್ ಇಂಪೋರ್ಟೆಡ್ ಸೇರಿದಂತೆ ಇನ್ನು ಹೈಟೆಕ್ ತಂತ್ರಜ್ಞಾನದಿಂದ ರಿಯಾಯಿತಿ ದರದಲ್ಲಿ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ಓರ್ಬಿಯಾಸ್ಟೆಟಿಕ್ಸ್, ಗೈನಕಾಲಜಿ, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರೋಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್ಸ್, ನ್ಯೂರೋಲಜಿ ಸೇರಿದಂತೆ OPD, IPD, ICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆದಿತ್ಯ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಜಿಲ್ಲಾ ವಿಜ್ಞಾನ ಕೇಂದ್ರದ ಸಮೀಪ, ಕಲಬುರಗಿ. ಮೊಬೈಲ್ ನಂಬರ್ 9663300268ಗೆ ಸಂಪರ್ಕಿಸಿ.